ಡಿಜಿಟಲ್ ಅರೆಸ್ಟ್ ಇತ್ತೀಚಿನ ದಿನದಲ್ಲಿ ಭಾರತದ ಸಾರ್ವಜನಿಕರಿಗೆ ಭಾರತದ ನಾಗರಿಕರಿಗೆ ಅತಿ ಹೆಚ್ಚು ಹಿಂಸೆ ಕೊಟ್ಟಂತ ಒಂದು ಮಾದರಿಯ ಸೈಬರ್ ಕ್ರೈಮ್ ಅಂತ ಅಂದ್ರೆ ನೀವೇನೋ ತಪ್ಪು ಮಾಡಿದ್ದೀರಾ ನಿಮ್ಮ ದಾಖಲಾತಿಗಳು ಸೈಬರ್ ಕ್ರೈಮ್ ನಲ್ಲಿ ಮಾತ್ರ ಅಲ್ಲದೆ NDPS ಅಲ್ಲಿ ಮನಿ ಲಾಂಡ್ರಿಂಗ್ ಅಲ್ಲೆಲ್ಲ ಬಳಕೆ ಆಗಿದೆ ಅಂತ ಹೇಳಿ ಹೆದರಿಸಿ ಬೆದರಿಸಿ ಡಿಜಿಟಲಿ ಅರೆಸ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಅವರಿಂದ ಕಿತ್ಕೊಂಡಂತದ್ದು ಇದೆ. ಇದೇ ಬೆಂಗಳೂರಿನ HSR ಲೇಔಟ್ ನಲ್ಲಿ ಒಂದು ದಂಪತಿಗೆ 6 ಕೋಟಿಗೂ ಹೆಚ್ಚು ಒಂದು ವಂಚನೆ ಮಾಡಿದಂತ ಕೇಸು ಸಹಿತ ದಾಖಲಾಗಿತ್ತು. ಈಗ ಬೇರೆಯವರು ಎಲ್ಲಿಂದಲೋ ಕುಳಿತು ಭಾರತೀಯ ನಾಗರಿಕರಿಗೆ ಡಿಜಿಟಲ್ ಅರೆಸ್ಟ್ ಮಾಡಿ ವಂಚನೆ ಮಾಡ್ತಿದ್ದು ಒಂದು ಕಡೆ ಆದ್ರೆ, ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನ HSR ಲೇಔಟಿನ ಒಂದು ಖಾಸಗಿ ಕಟ್ಟಡದಲ್ಲಿ ಕುಳಿತುಕೊಂಡು ಅಮೆರಿಕದ ಮತ್ತೆ ಕೆನಡಾದ ಪ್ರಜೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಅವರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ವಂಚನೆ ಮಾಡಿರುವಂತ ಪ್ರಕರಣವನ್ನ ಈಗ ಬೆಂಗಳೂರು ಪೊಲೀಸರು ಬೆಳಕಿಗೆ ತಂದಿದ್ದಾರೆ. ಪ್ರಮುಖವಾಗಿ ಆಗ್ನೇಯ ವಿಭಾಗದ CN ಮತ್ತೆ HSR ಲೇಔಟ್ನ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಈಗ ನಾವಿರುವಂತ HSR ಲೇಔಟಿನ ಈ ಒಂದು ಕಾಲ್ ಸೆಂಟರ್ ನಲ್ಲಿ 2 ಫ್ಲೋರ್ಗಳನ್ನ ಈ ಒಂದು ಕಂಪನಿಯವರು ಪಡ್ಕೊಂಡಿದ್ದಾರೆ. ಅಂದ್ರೆ ಸುಳ್ಳು ಒಂದು ನಕಲಿ ದಾಖಲೆ ಮತ್ತೆ ಕೆಲವೊಂದಷ್ಟು ಅವರದೇ ಆದಂತ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನೆಲ್ಲವನ್ನು ಕೊಟ್ಟು ಅವರು ಇಲ್ಲಿ ಒಂದು ಕಚೇರಿಯನ್ನ ಪ್ರಿಮಿಸಸ್ ಅನ್ನ ಪಡ್ಕೊಂಡಾದ ನಂತರದಲ್ಲಿ ಇವರಿಗೆ ಡೇಟಾ ಸಿಗುತ್ತೆ, ಅಮೆರಿಕನ್ ಸಿಟಿಸನ್ಸ್ ಗಳ ಡೇಟಾ ಸಿಗುತ್ತೆ. ಆ ಡೇಟಾದ ಮೂಲಕವಾಗಿ ಮೊದಲಿಗೆ ಇಂಟರ್ನೆಟ್ ಕರೆಗಳನ್ನ ಮಾಡಿ ನಿಮ್ಮ ದಾಖಲಾತಿಗಳು ಅಮೆರಿಕದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳಿಗೆ ಸಿಕ್ಕಿದೆ, ಮತ್ತು ಅಲ್ಲಿ NDPS ಕೇಸಿಗೆ ಸಂಬಂಧಪಟ್ಟಂತೆ ಮನಿ ಲಾಂಡ್ರಿಂಗ್ ಕೇಸಿಗೆ ಸಂಬಂಧಪಟ್ಟಂತೆ ನಿಮ್ಮ ಡೇಟಾವನ್ನು ಬಳಸಲಾಗಿದೆ, ನಿಮ್ಮ ಮೇಲೆ ಈ ರೀತಿಯಾದಂಥ ಕೇಸ್ ಆಗಿದೆ ಅಂತ ಹೇಳಿ ಬೆದರಿಕೆಯನ್ನು ಒಡ್ಡುತ್ತಾರೆ. ಬೆದರಿಕೆ ಹಾಕಿದ ನಂತರವಾಗಿ ಅವರಿಗೆ ಮುಂದುವರೆದಂತೆ ಡಿಜಿಟಲ್ ಅರೆಸ್ಟನ್ನು ಮಾಡ್ತಿದ್ದೀವಿ ನಿಮ್ಮನ್ನ ಅಂತ ತಿಳಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಸುಪ್ರೀಂ ಕೋರ್ಟ್ ಆಗ್ಬೋದು, ಅಮೆರಿಕದ ಡಿಸ್ಟ್ರಿಕ್ಟ್ ಕೋರ್ಟ್ಗಳಾಗ್ಬೋದು, ಆ ಒಂದು ಕೋರ್ಟ್ಗಳಿಂದ ನೀಡಿರುವಂಥ ಆದೇಶ ಪ್ರತಿಯಂತೆ ಒಂದು ಆದೇಶ ಪ್ರತಿಯನ್ನು ನೀಡ್ತಾರೆ. ಆ ಆದೇಶ ಪ್ರತಿ ನೀಡಿದ ಬಳಿಕವಾಗಿ ಅವರನ್ನ ಡಿಜಿಟಲಿ ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳಿ ಇನ್ನೊಂದು ಟೀಮ್, ಅಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಕನೆಕ್ಟ್ ಆಗ್ತಾರೆ ಅಂತ ಹೇಳಿ ಇನ್ನೊಂದು ಟೀಮ್ಗೆ ಕನೆಕ್ಟ್ ಮಾಡಿಸ್ತಾರೆ. ಅಲ್ಲಿಗೆ ಕನೆಕ್ಟ್ ಮಾಡಿಸಿದ ನಂತರದಲ್ಲಿ ಅವರ ಡಿಜಿಟಲ್ ಅರೆಸ್ಟ್ ಅನ್ನು ಮುಂದುವರಿಸ್ತಾರೆ. ಇದು ಈ ಇನ್ನೊಂದು ಟೀಮ್ಗೆ ಕನೆಕ್ಟ್ ಮಾಡುವ ತನಕ ಕೆಲಸವನ್ನ ಬೆಂಗಳೂರಿನ HSR ಲೇಔಟ್ ನಲ್ಲಿ ನಡೆಸಲಾಗ್ತಿತ್ತು. ಇಲ್ಲಿಗೆ ಬೇರೆ ಬೇರೆ ರಾಜ್ಯದ ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸವನ್ನ ಮಾಡಿಸಲಾಗ್ತಿತ್ತು. ಸುಮಾರು 16 ಜನರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು 9 ಜನ ಟ್ರೈನಿಂಗ್ ಅನ್ನ ಪಡ್ಕೊಳ್ತಿದ್ರು ಅಂತ. ಇಲ್ಲಿ ಟ್ರೈನಿಂಗ್ ಸಹಿತ ಕೊಡ್ಲಾಗ್ತಿತ್ತು, ಯಾವ ರೀತಿಯಾಗಿ ಮಾತಾಡಬೇಕು, ಅಮೆರಿಕನ್ ಪ್ರಜೆಗಳಿಗೆ ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಯಾವ ಕಾನೂನಿನ ಅಡಿಯಲ್ಲಿ ಅವರನ್ನ ಪ್ರಶ್ನೆಯನ್ನ ಮಾಡಬೇಕು ಅಂತ. ಮತ್ತೆ ಇದೆಲ್ಲದಕ್ಕೂ ಪ್ರಮುಖವಾಗಿ ಇವರು ಡೇಟಾವನ್ನ ಬ್ಲಾಕ್ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ಕೊಂಡಿರ್ತಾರೆ. ಆ ಬ್ಲಾಕ್ ಮಾರ್ಕೆಟಿನಲ್ಲಿ ಸಿಕ್ಕಂತ ಡೇಟಾದ ಅನ್ವಯವಾಗಿಯೇ ಇಂಟರ್ನೆಟ್ ಮೂಲಕ ಕರೆಗಳನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನು ಮಾಡ್ಕೊಳ್ತಾರೆ. ಪ್ರಮುಖವಾಗಿ ಇವರು ಬೇರೊಂದು ಕಡೆ, ಅದು ಬೆಂಗಳೂರಿನಲ್ಲೇ ಆಗಿದೆಯೋ ಅಥವಾ ಬೇರೆ ರಾಜ್ಯದಲ್ಲಾಗಿದೆಯೋ ಅಥವಾ ಬೇರೆ ದೇಶದಲ್ಲಾಗಿದೆಯೋ ಅನ್ನೋದನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಬೇರೊಂದು ಕಡೆ ಇನ್ನೊಂದು ಇದೇ ರೀತಿಯಾದಂಥ ಕಚೇರಿಯನ್ನು ಮಾಡಿಕೊಂಡು ಅಲ್ಲಿ ಒಂದಷ್ಟು ಕೋರ್ಟು, ಪೊಲೀಸ್ ಸ್ಟೇಷನ್ ರೀತಿಯಲ್ಲಿ ಒಂದಷ್ಟು ಸೆಟಪ್ಗಳನ್ನು ಮಾಡಿಕೊಂಡು ಅಮೆರಿಕದ ಪ್ರಜೆಗಳಿಗೆ ವಂಚನೆ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಇವರಿಂದ ವಂಚನೆಗೆ ಒಳಗಾದಂಥವರು ಅಥವಾ ಡಿಜಿಟಲ್ ಅರೆಸ್ಟ್ಗೆ ಒಳಗಾದವರೆಲ್ಲ ಇದುವರೆಗೆ ಕೆನಡಾ ಮತ್ತು ಅಮೆರಿಕದ ಪ್ರಜೆಗಳು ಅನ್ನೋದು ಗೊತ್ತಾಗಿದೆ. ಅಲ್ಲಿಯ ವಿಕ್ಟಿಮ್ಸ್ಗಳು ಯಾರು ಅನ್ನೋದ್ರ ಬಗ್ಗೆನೂ ಅಧಿಕೃತವಾಗಿ ಮಾಹಿತಿ ಪಡೆಯುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾರೆ. ಪೂರ್ವ ವಲಯದ ಜಂಟಿ ಆಯುಕ್ತರಾಗಿರುವಂಥ ರಮೇಶ್ ಬನತ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಪ್ರಜ್ವಲ್ TV9 ಬೆಂಗಳೂರು.